ಆಗತ್ತಾ? ವಾಟ್ ದೇ ಆರ್ ಡೂಯಿಂಗ್ ಇಸ್ ನಾವು ಇದೆಲ್ಲ ತೊಗೊಂಡು ಮಾಡಿಬಿಟ್ಟು ಜಾಗ ವಾಪಸ್ ಕಟ್ಬಿಡ್ತೀವಿ ಅಂತ ಹೇಳ್ತಾರೆ. ಜಾಗ ವಾಪಸ್ ಕಟ್ಬಿಡೋಕ್ಕೆ ಮುಂಚೆ ಅಲ್ಲಿ ಮಿಲ್ಲರ್ಸ್ ರೋಡ್ ಮೇಲೆ ಕಂಟೋನ್ಮೆಂಟ್ ಸ್ಟೇಷನ್ಗೆ ಆ ರಸ್ತೆನ ಯಾರಿಗೂ ಹೇಳ್ದೆ, ಪಬ್ಲಿಕ್ಕಿಗೂ ಹೇಳಿಲ್ಲ, ಯಾರಿಗೂ ಹೇಳ್ದೆ ಒಡೆದು ಬಿಟ್ಟಿದ್ದಾರೆ. ಅಲ್ಲಿ ಒಂದು ಹೆರಿಟೇಜ್ ಬಿಲ್ಡಿಂಗ್ ಇತ್ತಲ್ಲಿ, ಅದನ್ನು ಒಡೆದು ಬಿಟ್ಟಿದ್ದಾರೆ, ಅಂಡರ್ಪಾಸ್ ಕಟ್ಬಿಟ್ಟಿದ್ದಾರೆ. ಅದು ದಟ್ಸ್ ಆಲ್ಸೋ ವೈಲೇಷನ್. ಯಾರಿಗೂ ಏನು ಹೇಳಿದೆ, TDR ಕೊಟ್ಟಿಲ್ಲ, ಏನು ಹೇಳಿದೆ, ಒಡೆದು ಕಟ್ಬಿಟ್ಟಿದ್ದಾರೆ. ಅದು ಕೂಡ ಇವತ್ತು ಅಂಡರ್ಪಾಸ್ ಎಲ್ಲರೂ ಉಪಯೋಗಿಸ್ತಾನೆ ಇದ್ದೀರಾ. ಅದು ಇಷ್ಟೆಲ್ಲ ಮಾಡಿ ಅದು ಸ್ಟೇ ಆರ್ಡರ್ ಇಲ್ಲ ಅನ್ನೋದು ಖಂಡಿತ ಇಲ್ಲ. ಸ್ಟೇ ಆರ್ಡರ್ ಇದೆ, ಸ್ಟೇಟಸ್ ಕೋ ಆರ್ಡರ್ ಇದೆ. ದಟ್ ಬಿಕಾಸ್ ಆಫ್ ದೋಸ್ ಟು ಓನ್ಲಿ ವಿ ಆರ್ ಇನ್ ಪೊಸೆಷನ್ ಆಫ್ ದ ಪ್ರಾಪರ್ಟಿ ಅಂಡ್ ವಿ ಆರ್ ಯುಟಿಲೈಸಿಂಗ್ ದ ಪ್ರಾಪರ್ಟಿ ಆಸ್ ಪರ್ ದ ಸುಪ್ರೀಂ ಕೋರ್ಟ್ ಆರ್ಡರ್. ಮೇಡಮ್, ಈಗ ನಕಾರ ವ್ಯಕ್ತ ಆಗಿದೆ. ನಿಮ್ಮ ಮುಂದಿನ ಕಾನೂನು ಸಮರ ಹೇಗೆ? ನಮ್ದು ಕಾನೂನು ಸಮರ ಅವರು ನನಗೆ ಅವರು ಯಾವ ಇದ್ರ ಮೇಲೆ ಆರ್ಡಿನೆನ್ಸ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಅದು ಯಾವ ಥರ ಮಾಡಿದ್ದಾರೆ ಅಂತ ನಮ್ಮ ಕೈಗೆ ಕಾಪಿ ಬಂದ ಮೇಲೆ ಅದಕ್ಕೆ ನಾವು ಕಾನೂನು ಪ್ರಕಾರ ಏನು ಹೋಗ್ಬೇಕು. ನಾವು ಇಷ್ಟು ವರ್ಷನೂ ಕಾನೂನು ಪ್ರಕಾರನೇ ಬಂದಿದ್ದೀವಿ, ಎಲ್ಲೂ ನಾವು ಕಾನೂನಿಂದ ಆಚೆ ಹೋಗಿಲ್ಲ. ಅದೇ ಪ್ರಕಾರ ಮುಂದಕ್ಕೂ ಏನು ಕಾನೂನಲ್ಲಿ ಹೋಗ್ಬೋದೋ ಖಂಡಿತ ನಾವು ಅದನ್ನು ಕಾನೂನಾತ್ಮಕವಾಗಿ ಹೋರಾಡೋದೇ ಖಂಡಿತ ಹೋರಾಡ್ತೀವಿ. ಇದರಿಂದ ಇನ್ನೊಂದು ಏನು ರಾಂಗ್ ಸಿಗ್ನಲ್ ನಿಮ್ಗೆ ಬರುತ್ತೆ ಪಬ್ಲಿಕ್ಕಿಗೆ ಅಂತಂದರೆ, ಒಂದು TDR ಅಂತ ಫಿಕ್ಸ್ ಆದಮೇಲೆ 100 ರೂಪಾಯಿ ಇವತ್ತಿತ್ತು ಅಂತ ಹೇಳ್ಕೊಳ್ಳಿ, ಯಾರದೇ ಆಗಲಿ, ನಿಮ್ಗಳದೇ ಯಾರ್ದಾದ್ರೂ ಆಗಲಿ, ನೀವೀಗ ಅದು ಇನ್ನೊಂದು ಸತಿ ನಿಮಗೆ TDR ಬರಬೇಕು ಅಂದಾಗ ಅದರ ವ್ಯಾಲ್ಯೂ 100 ರೂಪಾಯಿದು 1000 ರೂಪಾಯಿ ಆಯಿತು ಅಂದರೆ ನಾವು ಕೊಡೋಲ್ಲ, ನಿಮಗೆ ವಾಪಸ್ ಕೊಟ್ಬಿಡ್ತೀವಿ ಅಂತ ಅಂದರೆ ಇಟ್ಸ್ ಜನರಲ್ ಪಬ್ಲಿಕ್ಗೂ ಇಟ್ ವಿಲ್ ಅಫೆಕ್ಟ್. ಒಬ್ರಿಗಾದದ್ದು ಈಗ ನನಗೆ ನಿಮಗೆಲ್ಲ ಯಾವ ಲಾ ಅಪ್ಲಿಕಬಲೋ ನನಗೂ ಅದೇ ಲಾ ಅಪ್ಲಿಕಬಲ್. ನಮಗೇನು ಸ್ಪೆಷಲ್ ಲಾ ಇಲ್ಲ. ನಾವು ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳಿದ್ಮೇಲೆ ಎಲ್ಲರಿಗೂ ಒಂದೇ ಲಾ, ನಿಮ್ಮ ಲಾನೇ ನಮಗೂ ಅಪ್ಲಿಕಬಲ್ಲು. ನಮ್ಮ ಪಕ್ಕದ ಮನೆಯವ್ರಿಗೆ ನೀವು TDR ಕಟ್ಮೇಲೆ ನಮಗೆ ಅದೇ ರೇಟಲ್ಲಿ ನೀವು ನಮಗೂ ಕೊಡಬೇಕು. ಮೇಡಮ್, ಪದೇ ಪದೇ ಅರಮನೆ ಟಾರ್ಗೆಟ್ ಆಗ್ತಿದೆಯಾ? ಅದು ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಅರ್ಥ ಮಾಡ್ಕೋಬಹುದು, ಮಾಡ್ತಿರೋರು ಯಾರು ಅಂತ. ಹೌದಾ? ಈ ಹಿಂದೆ 1996ರಲ್ಲಿ ಅಕ್ವಿಸಿಷನ್ ಆಕ್ಟ್ಗಳಾಯ್ತು. ಈಗಷ್ಟೇ ಚಾಮುಂಡಿ ಈಗ ಮೈಸೂರ್ದು ಮಾಡಿದ್ದಾರೆ. ಮೈಸೂರ್ದು 96ರಲ್ಲಿ ಬೆಂಗಳೂರು ಮಾಡಿದ್ರು, 98ರಲ್ಲಿ ಮೈಸೂರು ಮಾಡಿದ್ರು, ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ. ಎಲ್ಲನೂ ವಯೋಲೇಷನ್ನೇ. ಮೈಸೂರಿಗೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ನಾವು ಕೇಸ್ ಗೆದ್ದಾಗ ಅವರು ಇಷ್ಟು ದಿನದ ಒಳಗಡೆ ಅರಮನೆ ವಾಪಸ್ ಕೊಟ್ಬಿಟ್ಟು ಅಕೌಂಟ್ ಎಲ್ಲ ಕೊಡಬೇಕು ಅಂತ ಹೇಳಿದ್ರು. ಅದು ವಾಪಸ್ ಕೊಡೋ ಬದಲು ಇದು ಆಕ್ವಿಸಿಷನ್ ತಂದರು. ಬೆಂಗಳೂರಲ್ಲೂ ಅದೇ ರೀತಿ ಮೊದಲು ಅಲ್ಲಿ ಮಾಡಿದ್ರು, ಆಮೇಲೆ ಮೈಸೂರಲ್ಲಿ ಮಾಡಿದ್ರು. ಈಗ ಚಾಮುಂಡಿ ಬೆಟ್ಟದಲ್ಲಿ ನಮ್ಮದು ಆಗಲೇ ಒಂದು ಕೇಸ್ ಪೆಂಡಿಂಗ್ ಇದೆ. ನಾವು ಅಲ್ಲಿ ಕೋರ್ಟಲ್ಲಿ ತೊಗೊಂಡಿದ್ದೀವಿ ಅದನ್ನೆಲ್ಲ. ಆಗಲೇ ಒಂದು ಕೇಸ್ ಮುಜರಾಯಿ ಮೇಲೆ ಪೆಂಡಿಂಗ್ ಇದೆ. ಆ ಕೇಸ್ ಪೆಂಡಿಂಗ್ ಇದ್ದಾಗಲೇ ಇವರು ಪ್ರಾಧಿಕಾರ ಮಾಡಿದ್ದಾರೆ. ಅದನ್ನು ಕ್ವೆಶ್ಚನ್ ಮಾಡಿದ್ದೀವಿ ನಾವು. ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಅದು ನೆಕ್ಸ್ಟ್ ಹಿಯರಿಂಗ್ಗೆ ಬಂದು ಡಿಸಿಷನ್ ಆಗೋ ತನಕ ಪ್ರಾಧಿಕಾರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಸೇರಿದ ದೇವಸ್ಥಾನಕ್ಕೆ ಸೇರಿರೋದು ಯಾವ ಇದನ್ನು ಎಲಿನೇಟ್ ಮಾಡಬಾರ್ದು ಅಂತ. ಅದವ್ರು ಏನು ಮಾಡ್ತಿದ್ದಾರೆ ಮಾಡ್ತಿಲ್ಲ ಅಂತ ನಾನು ಹೇಳೋಕ್ಕಿಂತ ನಿಮಗೆ ಚೆನ್ನಾಗಿ ಗೊತ್ತು. ವಿಂಡಿಕ್ಟಿವ್ ಆಟಿಟ್ಯೂಡ್ ಯಾಕೆ ಅಂತ ನೋಡಿ, ನಮ್ಮಿಂದ ಯಾರಿಗೂ ತೊಂದರೆ ಇಲ್ಲ. ನಾವು ಯಾರಿಗೂ ಕಾಂಟ್ರವರ್ಸಿನೂ ಮಾಡೋಕ್ಕೆ ಹೋಗಿಲ್ಲ, ಯಾರಿಗೂ ತೊಂದರೆನೂ ಇಲ್ಲ. ಅವರವರು ನಮಗೆ ಏನೋ ಈಗ ಯಾರೋ ಒಬ್ರಿಗೇನೋ ದ್ವೇಷ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆ ದ್ವೇಷ ಇದೆ ಅಂತ ನಮಗೆ ಗೊತ್ತಿದ್ದರೆ ವಿ ಕ್ಯಾನ್ ಕ್ಲಾರಿಫೈ ದಟ್. ನಂಗೆ ಅವ್ರು ಆ ದ್ವೇಷ ಇಟ್ಕೊಂಡು ಹಂಗೆ ಮಾಡ್ತಾರೆ ಅಂತಲೂ ನಾವು ಹೇಳಕ್ಕೆ ಬರೋಲ್ಲ. ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ನಮ್ಮ ಟಾರ್ಗೆಟ್ ಮಾಡ್ತಾರೆ ಅಂತ ನೀವುಗಳು ಪ್ರಶ್ನೆಯವ್ರು ಹೇಳ್ತಾರೆ, ಬೇರೆ ಜನ ಹೇಳ್ತಾರೆ. ನಾವು ಏನು ಮಾಡಿದ್ದೀವಿ ಅಂತ ಟಾರ್ಗೆಟ್ ಮಾಡಬೇಕು ನಮಗೆ.